ಹಬ್ಬದ ಸಂಭ್ರಮವನ್ನು ತಮ್ಮವರೊಂದಿಗೆ ಮಾತ್ರವಲ್ಲದೆ ಸಮಾಜದ ಹಿರಿಯರೊಂದಿಗೆ ಹಂಚಿಕೊಂಡು ಆಚರಿಸುವ ಮೂಲಕ ಮುತ್ತಪ್ಪ ಮಲಯಾಳಿ ಸಮಾಜ ಮಾನವೀಯತೆಯ ಸಂದೇಶವನ್ನು ಸಾರಿತು. ಓಣಂ ಹಬ್ಬದ ಅಂಗವಾಗಿ ವಿರಾಜಪೇಟೆಯ ಮುತ್ತಪ್ಪ ಮಲಯಾಳಿ ಸಮಾಜದ ವತಿಯಿಂದ ಹೆಗ್ಗಳದಲ್ಲಿರುವ ಸ್ನೇಹ ಭವನ ವೃದ್ಧಾಶ್ರಮದ ನಿವಾಸಿಗಳಿಗೆ ಓಣಂ ಸದ್ಯ ವ್ಯವಸ್ಥೆ ಮಾಡಲಾಯಿತು. ಸಮಾಜದ ಸದಸ್ಯರು ಆಶ್ರಮಕ್ಕೆ ಭೇಟಿ ನೀಡಿ ವೃದ್ಧರು ಹಾಗೂ ವೃದ್ಧೆಯರೊಂದಿಗೆ ಆತ್ಮೀಯವಾಗಿ ಬೆರೆತು ಅವರಿಗೆ ಭೋಜನ ಬಡಿಸಿ ಹಬ್ಬದ ಸಂತಸವನ್ನು ಹಂಚಿಕೊಂಡರು. ಈ ಸಂದರ್ಭ ಮಾತನಾಡಿದ ಸಮಾಜದ ಅಧ್ಯಕ್ಷ ಪಿ.ಜಿ. ಸುಮೇಶ್, ಕಳೆದ 4 ವರ್ಷಗಳಿಂದ ಓಣಂ ಹಬ್ಬದ ಸಂದರ್ಭದಲ್ಲಿ ಸ್ನೇಹ ಭವನಕ್ಕೆ ಭೇಟಿ ನೀಡಿ ಇಲ್ಲಿನ ಹಿರಿಯರೊಂದಿಗೆ ಬೆರೆತು ಅವರಿಗೆ ಭೋಜನದ ವ್ಯವಸ್ಥೆ ಮಾಡುತ್ತಾ ಬಂದಿದ್ದೇವೆ. ಹಬ್ಬದ ಸಂತಸವನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ನಮ್ಮೆಲ್ಲರಿಗೂ ಆತ್ಮತೃಪ್ತಿಯನ್ನು ನೀಡ್ತಾ ಇದೆ ಎಂದರು. ಓಣಂ ಹಬ್ಬ ಆಚರಣೆಯನ್ನು ಇದೇ ಬರುವ ತಿಂಗಳು ಸೆಪ್ಟೆಂಬರ್ 6ರಂದು ಭಾನುವಾರದಂದು ಆಚರಣೆ ಮಾಡಲು ತೀರ್ಮಾನ ಮಾಡಿದ್ದೀವಿ. ನಮ್ಮ ಎಲ್ಲ ಹಿಂದೂ ಮಲಯಾಳಿ ಸಮುದಾಯದವರು ಸೇರಿ ಕೈ ಜೋಡಿಸಿ ಮಾಡುವ ಒಂದು ಓಣಂ ಆಚರಣೆ ಹಬ್ಬ. ಅದಕ್ಕೆ ಮುಂಚಿತವಾಗಿ ನಾವೀಗ ಇವತ್ತಿನ ದಿನ ಸೇರಿಸಿದರೆ 4 ವರ್ಷ ಆಯಿತು. ಸ್ನೇಹ ಭವನ ಪುರುಷರ ಮತ್ತು ಮಹಿಳೆಯರ ಆ ಸ್ನೇಹ ಭವನಿಗೆ ನಮ್ಮ ಸಂಘದ ಹಲವು ಸದಸ್ಯರುಗಳು ಓಣಂ ಸದ್ಯ ಊಟ ಉಪಚಾರವನ್ನು ಅವರ ಮನೆಯಲ್ಲೇ ತಯಾರಿಸಿ ಇಲ್ಲಿ ಬಂದು ಅವ್ರ ಜೊತೆ ಹಂಚಿ ಓಣಂ ಆಚರಣೆಯನ್ನು ಇಲ್ಲಿಂದ ನಾವು ಚುರು ಹಚ್ಚುವ ಒಂದು ಕಾರ್ಯಕ್ರಮ 4ನೇ ವರ್ಷ ಇದು ಮಾಡ್ತೇವೆ ಬರ್ತಿರೋದು. ಇದಕ್ಕೆ ಕೈ ಜೋಡಿಸಿ ನಮ್ಮ ಸದಸ್ಯರು ಎಲ್ಲ ಸದಸ್ಯರುಗಳಿಗೆ ಆರೋಗ್ಯ, ಆಯುಸ್ಸು, ಸಂಪತ್ತು, ಸಮಾಧಾನ ಕೊಡಲಿ ಅಂತ ಬರೋ ವರ್ಷವೂ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಮಾಡುವ ಒಂದು ದೇವರು ಕೃಪೆ ಕೊಡಲಿ ಅಂತ ಈ ವರ್ಷದ ಓಣಂ ಆಚರಣೆಗೆ ಸರ್ವರು ಎಲ್ಲರೂ ಕೈ ಜೋಡಿಸಬೇಕಾಗಿ ಎಲ್ಲರೂ ಸಾಂಬಾರು ಹೆಗ್ಗಳ ಚರ್ಚಿನ ಧರ್ಮಗುರುಗಳಾದ ಮ್ಯಾಥ್ಯೂ ಮಾತನಾಡಿ, ಮುತ್ತಪ್ಪ ಮಲಯಾಳಿ ಸಮಾಜದ ವತಿಯಿಂದ ಪ್ರತಿ ವರ್ಷ ಆಶ್ರಮದ ಹಿರಿಯರಿಗೆ ಭೋಜನದ ವ್ಯವಸ್ಥೆ ಮಾಡ್ತಾ ಇರೋದು ಅತ್ಯಂತ ಸಂತಸದ ವಿಚಾರ ಎಂದರು. ಸಾಂಬಾರು ಹಾಕ್ಸಿಲ್ಲ ಸಾಂಬಾರು ದೇವರು ಇಳಿದು ಬಂದ ತಮ್ಮ ಮಕ್ಕಳನ್ನು ಭೇಟಿ ನೀಡುವಂಥ ದಿನ. ದೇವರು ಇಳಿದು ಬಂದಾಗ, ದೇವರು ನಮ್ಮ ಜೊತೆ ಇದ್ದಾಗ ಎಲ್ರಿಗೂ ಸಂತೋಷ, ಖುಷಿ ಅಲ್ವಾ? ಹಾಗೆ ಆ ಖುಷಿ ಸಂತೋಷನ ಹಂಚಿಕೊಳ್ಳಲಿಕ್ಕೆ ನಮ್ಮ ಮುತ್ತಪ್ಪನ್ ಮಲಯಾಳಂ ಅಸೋಸಿಯೇಷನ್ ಪ್ರತಿ ವರ್ಷ ಬರುವ ಹಾಗೆ ಈ ವರ್ಷ ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರನ್ನು ಸ್ವಾಗತಿಸೋಣ, ಚಪ್ಪಾಳೆ ತಟ್ಟಿ ಸ್ವಾಗತಿಸೋಣ ಅವ್ರನ್ನ. ಮತ್ತೆ ಅವರು ತಂದಿರುವಂಥ ಆಹಾರ ಪದಾರ್ಥಗಳಿಗೂ ದೇವರವರು ಧಾರಾಳವಾಗಿ ಆಶೀರ್ವದಿಸಲಿ. ಅವರ ಎಲ್ಲ ಕಾರ್ಯಕ್ರಮಗಳನ್ನು, ಕೆಲಸ ಕಾರ್ಯಗಳನ್ನು ದೇವರು ಯಶಸ್ವಿಯಾಗಿ ನಡೆಸಲಿ. ಅವರ ಕುಟುಂಬಗಳನ್ನು, ವಿಶೇಷವಾಗಿ ಕುಟುಂಬಗಳಲ್ಲಿ ಯಾರಿಗೆ ದೇವರು ಆಶೀರ್ವಾದ ಆಗುತ್ತೆ, ಕಾಯಿಲೆರೋರು ಇರ್ತಾರೆ ಅಲ್ವಾ, ವಯಸ್ಸಾದವರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಅವರೆಲ್ಲರನ್ನೂ ದೇವರು ಧಾರಾಳವಾಗಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಒಂದು ನಿಮಿಷ ಪ್ರಾರ್ಥಿಸೋಣ. ನಮಗೆ ಪ್ರಭುವಾದ ದೇವರೇ, ನಮ್ಮೆಲ್ಲರನ್ನು ಸೃಷ್ಟಿಸಿ ಕಾಪಾಡುವ, ಸಲಗಿ ಕಾಪಾಡುವ ದೇವರೇ, ಈ ದಿನಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ದಿನ ನಮ್ಮ ನಾಡಿನ ಹಬ್ಬ ಓಣಂ ಹಬ್ಬವನ್ನು ನಮ್ಮ ಸಹೋದರ ಆಚರಿಸಿರುವಂಥ ಸಂದರ್ಭದಲ್ಲಿ ನಿಮ್ಮ ಕೃಪೆಗಾಗಿ, ನಿಮ್ಮ ಪ್ರೀತಿಗಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಇಲ್ಲಿ ಬಂದಿರುವ ಶ್ರೀ ಮುತ್ತಪ್ಪನ್ ಮಲಯಾಳಿ ಅಸೋಸಿಯೇಷನ್ ಎಲ್ಲ
ಸಂಘದ ಸದಸ್ಯರುಗಳನ್ನು, ಅವರ ಕುಟುಂಬಗಳನ್ನು, ಅವರ ಕೆಲಸ ಕಾರ್ಯಗಳನ್ನು, ಅವರ ಸೇವೆಗಳನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ಆಯುರಾರೋಗ್ಯೋದಯ ಪಾಲಿಸಿರಿ. ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆಯನ್ನು ನಾವು ಬದುಕಲು ಬೇಕಾದ ಶಕ್ತಿ ಕೃಪೆಯಿಂದ ಪಾಲಿಸಬೇಕೆಂದು ನೀವು. ಕಾರ್ಯಕ್ರಮದಲ್ಲಿ ಸಮಾಜದ ಗೌರವಾಧ್ಯಕ್ಷ ಪದ್ಮನಾಭ, ಸಲಹೆಗಾರ ವಿಶ್ವನಾಥ್, ಸಹ ಕಾರ್ಯದರ್ಶಿ ರಂಜಿತ್, ನಿರ್ದೇಶಕರಾದ KR ಬಿಂದು ಸೇರಿದಂತೆ ಸಮಾಜದ ವಿವಿಧ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಓಣಂ ಆಚರಣೆಯ ಅಂಗವಾಗಿ ಸಮಾಜದ ವತಿಯಿಂದ ಸುಮಾರು 46 ಕುಟುಂಬಗಳಿಗೆ ತಲಾ 2,000 ಮೌಲ್ಯದ ಓಣಂ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. బయట